ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಜೋಕಾಲಿ ಸಂಚಿಕೆ 7 ಮುಂದುವರೆದ ಭಾಗ. ನೌಫಲ್ಗೆ ವಿಷಪೂರಿತವಾದ ಆ ಹಾವು ಕಚ್ಚಿದ ಪರಿಣಾಮ ಆತನ ಕಣ್ಣುಗಳು ಮಂಜಾಗತೊಡಗಿದವು. ಕ್ಷಣದಲ್ಲೇ ಶರೀರದಲ್ಲಿ ಒಂಥರ ಏರುಪೇರಾಗತೊಡಗಿತು. ವಿಷಯ ತಿಳಿದು ನೌಫಲ್ನ ತಂದೆ ತಾಯಿ ಎದ್ದು ಬಿದ್ದು ನೌಫಲ್ ನೌಫಲ್ ಕಂದ ಎಂದು ಕಿರುಚಾಡುತ್ತಾ ಆಟದ ಬಯಲಿನತ್ತ ಓಡೋಡಿ ಬಂದರು. ನೌಫಲ್ನ ಆ ಸ್ಥಿತಿಯನ್ನು ಕಂಡು ಹಾಜಿರಾದ ಕಣ್ಣೀರಿಡುತ್ತಾ ನೌಫಲನನ್ನು ಎತ್ತಿ ಮಡಿಲಲ್ಲಿ ಮಲಗಿಸಿ ಮುಖವನ್ನೊಮ್ಮೆ ಚುಂಬಿಸಿ ಮಗನೇ ಮಗನೇ ಮಾತಾಡೋ, ಏನಾಯಿತೋ ನಿನಗೆ ಎಂದು ಚೀರಾಡುತ್ತಾ ಜೋರಾಗಿ ಅಳತೊಡಗಿದರು. ನೌಫಲ್ಗೆ ಹಾವು ಕಚ್ಚಿದ ಸುದ್ದಿ ತಿಳಿದು ಊರಿನ ಜನರೆಲ್ಲ ಅಲ್ಲಿಗೆ ಧಾವಿಸಿದರು. ನೌಫಲ್ ಬೋಧವಿಲ್ಲದೆ ಮಲಗಿದ್ದನ್ನು ಕಂಡು ಅವನ ಗೆಳೆಯರ ಹಾಗೂ ಊರ ಜನರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಮಹಮ್ಮದಾಜಿ ಮಗನ ಮೇಲಿದ್ದ ಪ್ರೀತಿಯಿಂದ ಕೋಪದಿಂದಲೇ ನೌಫಲ್ನ ಗೆಳೆಯರೊಡನೆ ಕೇಳಿದರು. ಹೇ ಹಾಳಾದ ಹಾವು ಎಲ್ಲಿ? ಇಷ್ಟೆಲ್ಲ ಅನಾಹುತ ಆಗೋದಕ್ಕೆ ನಿಮ್ಮ ಹಾಳಾದ ಆಟವೇ ಕಾರಣ. ಶಾಲೆ ಬಿಟ್ಟು ಬಂದು ಒಂದು ಕ್ಷಣ ಮನೆಯಲ್ಲಿ ನಿಲ್ಲೋದಿಲ್ಲ ನೀವು. ನನ್ನ ನೌಫಲ್ಗೆ ಏನಾದರೂ ಆದರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡುವುದಿಲ್ಲ ಎನ್ನುತ್ತಾ ಕೋಪದಿಂದ ಕಣ್ಣರಳಿಸಿ ಎಲ್ಲ ಮಕ್ಕಳನ್ನು ಒಮ್ಮೆ ದುರುಗುಟ್ಟಿ ನೋಡಿದರು. ಮಹಮ್ಮದಾಜಿಯ ಕೋಪಭರಿತ ಮಾತಿಗೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ರಮೀಜ ಮತ್ತ ಅವನ ಗೆಳೆಯರ ಎದೆಯಲ್ಲಿ ನಡುಕ ಉಂಟಾಯಿತು. ಅಷ್ಟರಲ್ಲೇ ಹಾಜಿರಾದ ಹರಿ, ನೀವು ಈಗ ಈ ಮಕ್ಕಳ ಗದರಿಸಿ ಏನೂ ಪ್ರಯೋಜನವಿಲ್ಲ. ಮೊದಲು ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಉಳಿಸುವ ಪ್ರಯತ್ನ ಮಾಡೋಣ. ತಡಮಾಡದೆ ಮಹಮ್ಮದಾಜಿ ನೌಫಲನನ್ನು ಎತ್ತಿ ಮನೆಯಲ್ಲಿದ್ದ ತನ್ನ ಅಂಬಾಸಿಡರ್ ಕಾರನ್ನು ತರಿಸಿ ಅದರಲ್ಲಿ ಮಲಗಿಸಿ ವೇಗವಾಗಿ ಕಾರು ಚಲಾಯಿಸುತ್ತಾ ಪಟ್ಟಣದಲ್ಲಿದ್ದ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅರ್ಧ ಗಂಟೆಯೊಳಗೆ ಕಾರು ಆಸ್ಪತ್ರೆಯ ಮುಂಬಾಗಿಲ ಬಳಿ ಹೋಗಿ ತಲುಪಿತು. ಆಸ್ಪತ್ರೆ ಸಿಬ್ಬಂದಿಗಳಿಬ್ಬರೂ ನೌಫಲನನ್ನು ಎತ್ತಿ ಕೂಡಲೇ ಪರೀಕ್ಷಾ ಕೊಠಡಿಗೆ ಸಾಗಿಸಿದರು. ಡಾಕ್ಟರ್ಸ್ಗಳು ನೌಫಲನನ್ನು ಬೇಗನೆ ತಪಾಸಣೆ ಮಾಡಲು ಮುಂದಾದರು. ಬಳಿಕ ವಿಷ ಹರಡಿದ ರಕ್ತನಾಳಗಳನ್ನು ಸ್ಕ್ಯಾನಿಂಗ್ ಮಾಡುವ ಮೂಲಕ ಪತ್ತೆ ಹಚ್ಚಿದರು. ಡಾಕ್ಟರ್ಸ್ಗಳು ವಾರ್ಡ್ ಸಿಬ್ಬಂದಿಗಳು ಕರೆದು ನೌಫಲನನ್ನು ತಕ್ಷಣ ಆಪರೇಷನ್ ಕೊಠಡಿಗೆ ಶಿಫ್ಟ್ ಮಾಡಲು ಹೇಳಿದರು. ಡಾಕ್ಟರ್ಸ್ಗಳು ಆಪರೇಷನ್ ಮಾಡುವ ಮೂಲಕ ನೌಫಲ್ನ ಶರೀರದ ರಕ್ತನಾಳಗಳಲ್ಲಿ ಸಂಚರಿಸುತ್ತಿದ್ದ ವಿಷದ ಅಂಶಗಳನ್ನು ಹೊರತೆಗೆಯಲು ಸಜ್ಜಾದರು. ಸತತ 3 ಗಂಟೆಗಳ ಕಾಲ ಡಾಕ್ಟರ್ಸ್ಗಳ ಪರಿಶ್ರಮದ ಫಲದೊಂದಿಗೆ ನೌಫಲನನ್ನು ಸಾವಿನ ದವಡೆಯಿಂದ ಪಾರು ಮಾಡಿದರು. ಹಾಸ್ಪಿಟಲ್ನ ಹೊರಗಡೆ ಮಹಮ್ಮದಾಜಿ ಮತ್ತು ಅವರ ಮನೆಯವರೆಲ್ಲ ನೌಫಲನ ನೆನೆದು ಕಣ್ಣೀರಿಡುತ್ತಾ ಅವನ ಉಳಿವಿಗಾಗಿ ಅಲ್ಲಾಹನಲ್ಲಿ ಮೊರೆ ಇಡುತ್ತಿದ್ದರು. ಮುಖ್ಯ ಡಾಕ್ಟರೊಬ್ಬರು ಆಪರೇಷನ್ ಕೊಠಡಿಯಿಂದ ಹೊರಬಂದು ನೌಫಲ್ ಪೇಷಂಟ್ ಕಡೆಯವರು ಯಾರು? ಯಾರಾದರೊಬ್ಬರು ನನ್ನ ಕೋಣೆಗೆ ಬನ್ನಿ ಅಂದಾಗ ಮಹಮ್ಮದಾಜಿಯವರು ಭಯದಿಂದ ನಡುಗುತ್ತಾ ಡಾಕ್ಟರ್ ಕೋಣೆಗೆ ನಡೆದರು. ಡಾಕ್ಟರ್ ನನ್ನ ಮಗನ ಕಂಡೀಷನ್ ಈಗ ಹೇಗಿದೆ? ಅವನಿಗೆ ಏನಾಗಿಲ್ಲ ತಾನೆ? ಮಿಸ್ಟರ್, ಏಕೆ ಹೀಗೆ ಚಿಕ್ಕ ಮಕ್ಕಳಂತೆ ಭಯಪಡುತ್ತಾ ಇದ್ದೀರಾ? ನೋಡಿ ಮಿಸ್ಟರ್, ದೇವರು ದೊಡ್ಡವನು, ಕಣ್ತೆರೆದು ಬಿಟ್ಟ. ನಿಮ್ಮ ಮಗ ಸಾವಿನ ದವಡೆಯಿಂದ ಪಾರಾದ. ಇನ್ನು ನೀವೇನು ಭಯಪಡುವ ಹಾಗಿಲ್ಲ. ಧೈರ್ಯದಿಂದಿರಿ. ಮಹಮ್ಮದಾಜಿ ಡಾಕ್ಟರ್ ಕೈ ಹಿಡಿಯುತ್ತಾ ಥ್ಯಾಂಕ್ಯೂ ಡಾಕ್ಟರ್, ನೀವು ನನ್ನ ಮಗನಿಗೆ ಮರುಜೀವ ಕೊಟ್ಟ ದೇವರು. ನೋಡಿ ಮಿಸ್ಟರ್, ಇದು ನನ್ನ ಚಿಕ್ಕ ಶ್ರಮ ಅಷ್ಟೇ. ಎಲ್ಲವೂ ಅವನಿಚ್ಛೆಯಂತೆ ನಡೆಯುವುದು. ನಿಮ್ಮ ಮಗನಿಗೆ ಕಚ್ಚಿದ್ದು ಒಂದು ವಿಷಪೂರಿತ ಹಾವು. ನೀವು ನಿಮ್ಮ ಮಗನಿಗೆ ಹಾವು ಕಚ್ಚಿದ ಕೂಡಲೇ ಪ್ರಥಮ ಚಿಕಿತ್ಸೆ ಮಾಡಿದ ಕಾರಣ ದೊಡ್ಡ ಗಂಡಾಂತರದಿಂದ ಪಾರು ಮಾಡಿದ್ದೀರಾ. ಅಂದ್ರೆ ನಿಮ್ಮ ಮಗನಿಗೆ ಹಾವು ಕಚ್ಚಿದ ಮೇಲ್ಭಾಗಕ್ಕೆ ಬಟ್ಟೆಯ ತುಂಡೊಂದು ಬಿಗಿದು ಕಟ್ಟಿದ ಕಾರಣ ಇಂದು ನಿಮ್ಮ ಮಗುವಿನ ಜೀವ ಉಳಿಯಿತು. ಇಲ್ಲದಿದ್ದರೆ ನಿಮ್ಮ ಮಗ ಇಷ್ಟೊತ್ತಿಗೆ ನಿಮ್ಮನ್ನೆಲ್ಲ ತ್ಯಜಿಸಿ ದೇವರ ಪಾದ ಸೇರುತ್ತಿದ್ದ. ಮಹಮ್ಮದಾಜಿ ಒಂದು ಕ್ಷಣ ಆಲೋಚಿಸುತ್ತಾ, ಯಾ ಅಲ್ಲಾಹ್, ಆ ಸಮಯದಲ್ಲಿ ಯಾರು ಬಟ್ಟೆ ಕಟ್ಟಿ ನನ್ನ ಮಗನಿಗೆ ಪ್ರಾಣಭಿಕ್ಷೆ ನೀಡಿದವರು? ನಾವ್ಯಾರೂ ಈ ಕೆಲಸ ಮಾಡಿಲ್ಲವಲ್ಲ. ಆತುರದಿಂದ ಇದರ ಪರಿಜ್ಞಾನವೇ ನನಗೆ ಇರಲಿಲ್ಲ. ಯಾವುದಕ್ಕೂ ಮನೆಗೆ ಹೋಗಿ ಅವನ ಗೆಳೆಯರಲ್ಲಿ ವಿಚಾರಿಸಿದರಾಯಿತು. ನೋಡಿ ಮಿಸ್ಟರ್, ನಿಮ್ಮ ಮಗನಿಗೆ ಇನ್ನು 1 ವಾರಗಳ ಕಾಲ ವಿಶ್ರಾಂತಿ ಬೇಕು. ಸದ್ಯ ಅವನು ಇಲ್ಲೇ ಇರಲಿ. ಇದರಲ್ಲಿ ಆಪರೇಷನ್ ಬಿಲ್, ಮೆಡಿಸಿನ್ ಬಿಲ್ ಇದೆ. ಇದನ್ನು ಬಿಲ್ ಕೌಂಟರಲ್ಲಿ ಹೋಗಿ ಕಟ್ಟಿಬಿಡಿ. ಡಾಕ್ಟರಲ್ಲಿ ಹೇಳಿ ಹೊರಗಡೆ ಬಂದರು. ಡಾಕ್ಟರ್ ಹೇಳಿದ ವಿಷಯವನ್ನು ಹೊರಗಡೆ ನಿಂತಿದ್ದ ಮನೆ ಮಂದಿಯವರಲ್ಲಿ ಚಾಚೂ ತಪ್ಪದೆ ವಿವರಿಸಿ ಹೇಳಿದರು. ಹಾಜಿರಾದ 2 ಕೈಗಳೆತ್ತಿ ಅಲ್ಲಾಹನಿಗೆ ಸ್ತುತಿಸಿದರು. ಬೇಸರದಿಂದ ಬಂಡಸಾಲೆ ಮನೆಯ ಮಂದಿಯ
ಮನಸ್ಸಿಗೂ ಸ್ವಲ್ಪ ಸಮಾಧಾನವೂ ಆಯಿತು. 1 ವಾರಗಳ ನಂತರ ಅಂತೂ ನೌಫಲ್ ಸ್ವಲ್ಪ ಚೇತರಿಸುತ್ತಾ ಬಂದ. ಡಾಕ್ಟರ್ ಅನುಮತಿ ಪಡೆದು ಮಹಮ್ಮದ್ ಹಾಜಿಯವರು ನೌಫಲ್ನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆತಂದರು. 1-2 ದಿನ ಬಿಟ್ಟು ಮಹಮ್ಮದ್ ಹಾಜಿ ಮತ್ತು ಅವರ ಹೆಂಡತಿ ಅದ್ಯಾಕೋ ಅವ್ವಮ್ಮಳ ಮನೆಯತ್ತ ಹೊರಟರು. ರಮೀಜಾ ಮನೆಯ ಅಂಗಳದಲ್ಲಿ ಬೆಕ್ಕಿನ ಮರಿಯೊಂದಿಗೆ ಆಟ ಆಡುತ್ತಿದ್ದಳು. ದೂರದಿಂದ ಮಹಮ್ಮದ್ ಹಾಜಿಯ ಮುಖ ಕಂಡೊಡನೆ ರಮೀಜಾ ಒಮ್ಮೆಲೆ ನಿಬ್ಬೆರಗಾಗಿ, ಯಾ ಅಲ್ಲಾ, ಹಾಜರಣ್ಣ ನಮ್ಮ ಮನೆ ಬರುವಂತಿದೆ, ಇವತ್ತು ನನಗೇನೋ ಗ್ರಹಚಾರ ಖಂಡಿತ ಕಾದಿದೆ ಎಂದು ಗೊಣಗುತ್ತಾ ಹೆದರಿ ಮನೆಯ ಒಳಗಡೆ ಓಡಿ ಅವಿತು ಕುಳಿತಳು. ಮುಂದುವರೆಯುವುದು. ಮಹಮ್ಮದ್ ಹಾಜಿ ಮತ್ತು ಅವರ ಹೆಂಡತಿ ಅವ್ವಮ್ಮಳ ಮನೆಗೆ ಯಾತಕ್ಕೋಸ್ಕರ ಬಂದಿರಬೇಕು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದ. ಕತೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.